ಈ ಎಲ್ಲಾ ಡ್ರಿಂಕ್ಸ್ ಗಳಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಯಾವ್ದ್ರಲ್ಲಿ ಜಾಸ್ತಿ ಆಲ್ಕೋಹಾಲ್ ಇದೆ, ಬನ್ನಿ ತಿಳ್ಕೊಳ್ಳೋಣ. ಗ್ರೇಪ್ಸ್ ನ ಕ್ರಶ್ ಮಾಡಿ ಫರ್ಮೆಂಟ್ ಮಾಡಿದ್ರೆ ವೈನ್ ರೆಡಿ ಆಗುತ್ತೆ. ಅದರಲ್ಲಿ 8ರಿಂದ 15% ಆಲ್ಕೋಹಾಲ್ ಇರುತ್ತೆ. ಗ್ರೇಪ್ಸ್ ನ ಬಿಟ್ಟು ಬಾರ್ಲಿ ಅಥವಾ ಗೋಧಿ ಯೂಸ್ ಮಾಡಿದ್ರೆ ಬಿಯರ್ ರೆಡಿ ಆಗುತ್ತೆ. ಅದರಲ್ಲಿ 4ರಿಂದ 8% ಆಲ್ಕೋಹಾಲ್ ಇರುತ್ತೆ. ಬಿಯರ್ ನ ಡಿಸ್ಟಿಲ್ ಮಾಡಿದ್ರೆ ವಿಸ್ಕಿ ರೆಡಿ ಆಗುತ್ತೆ. ಅದರಲ್ಲಿ 40 to 50% ಆಲ್ಕೋಹಾಲ್ ಇರುತ್ತೆ. ಗ್ರೀನ್ ಸ್ಪಿರಿಟ್ ಅಲ್ಲಿ ಜಿನೈ ಫರ್ಮ್ ಫ್ಲೇವರ್ ಹಾಕಿದ್ರೆ ಜಿನ್ ರೆಡಿ ಆಗುತ್ತೆ. ಅದರಲ್ಲಿ 35 to 50% ಆಲ್ಕೋಹಾಲ್ ಇರುತ್ತೆ. ಪೊಟ್ಯಾಟೊ ಅಥವಾ ಕಾರ್ನ್ ಫರ್ಮೆಂಟ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ಓಡ್ಕಾ ರೆಡಿ ಆಗುತ್ತೆ. ಅದರಲ್ಲಿ 35 to 50% ಆಲ್ಕೋಹಾಲ್ ಇರುತ್ತೆ. ಶುಗರ್ ಕೇನ್ ಜ್ಯೂಸ್ ಅಥವಾ ಮೊಲಾಸಿಸ್ ನ ಫರ್ಮೆಂಟ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ರಮ್ ರೆಡಿ ಆಗುತ್ತೆ. ಅದರಲ್ಲಿ 35 to 50% ಆಲ್ಕೋಹಾಲ್ ಇರುತ್ತೆ. ಬ್ಲೂ ಅಗವೆ ಜ್ಯೂಸ್ ನ ಫರ್ಮೆಂಟ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ಟೆಕಿಲಾ ರೆಡಿ ಆಗುತ್ತೆ. ಅದರಲ್ಲಿ 35 to 50% ಆಲ್ಕೋಹಾಲ್ ಕಾಂಟೆಂಟ್ ಇರುತ್ತೆ. ಫ್ರೂಟ್ ಜ್ಯೂಸ್ ನ ವೈನ್ ಮಾಡಿ ಡಿಸ್ಟಿಲ್ ಮಾಡಿದ್ರೆ ಬ್ರ್ಯಾಂಡಿ ರೆಡಿ ಆಗುತ್ತೆ. ಅದರಲ್ಲಿ 35 to 60% ಆಲ್ಕೋಹಾಲ್ ಇರುತ್ತೆ. ಆಪಲ್ ಜ್ಯೂಸ್ ನ ಬರೀ ಫರ್ಮೆಂಟ್ ಮಾಡಿದ್ರೆ ಸೈಸ್ ರೆಡಿ ಆಗುತ್ತೆ. ಅದರಲ್ಲಿ 4 to 8% ಆಲ್ಕೋಹಾಲ್ ಇರುತ್ತೆ.